ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ದ್ವಿತೀಯ PUC ಸಮಾಜಶಾಸ್ತ್ರ ಘಟಕ ಪರೀಕ್ಷೆ 1 ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು ಗಮನಿಸುವಂಥ ವಿಷಯ ಏನಪ್ಪ ಅಂತಂದರೆ, ನಿಮಗೋಸ್ಕರ 2027 ಮತ್ತು 26 ಮತ್ತು 27ನೇ ಸಾಲಿನಿಗೆ ಮಂಡಳಿಯವರು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಘಟಕ ಪರೀಕ್ಷೆಯನ್ನು ಎನ್ಯುವಲ್ ಎಕ್ಸಾಮು ಮತ್ತು ಈ ಮುಂದೆ ಬರುವಂಥ ಪರೀಕ್ಷೆಗಳು ಎಲ್ಲವನ್ನು ನಿಟ್ಟಿನಲ್ಲಿಟ್ಟುಕೊಂಡು ಇನ್ನು ಮುಂದೆ LB ಆಧಾರವಾಗಿಟ್ಟುಕೊಂಡು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಗಮನಿಸುವಂಥದ್ದು ಬಹಳ ಮುಖ್ಯ. ಮತ್ತು ನಮ್ಮ ಚಾನಲ್ ಮುಖಾಂತರ ನಿಮಗೆ ಈ ಮಾಹಿತಿಗಳನ್ನು ನಿಮಗೆ ನಾವು ಲಭ್ಯವನ್ನು ಮಾಡ್ತಾ ಇದ್ದೀವಿ. ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಕೇವಲ ವಿಡಿಯೋಗಳನ್ನು ಗಮನಿಸ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಖಾಂತರ ನಿಮಗೆ ಇನ್ನಷ್ಟು ಮಾಹಿತಿ ಸಿಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಬನ್ನಿ ನೇರವಾಗಿ ಪ್ರಶ್ನೆ ಪತ್ರಿಕೆ ಕಡೆ ಹೋಗೋಣ. ಸಮಯ 1 ಗಂಟೆ ಇದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 16, ಗರಿಷ್ಠ ಅಂಕಗಳು 30 ಇದ್ದಾವೆ. ಯಾವ ಅಧ್ಯಾಯದ ಮೇಲೆ ನಿಮಗೆ ಈ ಒಂದು ಸಮಾಜಶಾಸ್ತ್ರ ವಿಷಯಕ್ಕೆ ಘಟಕ ಪರೀಕ್ಷೆ ನೀಡಿದ್ದಾರೆ ಅಂದರೆ, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಅಂಥೇಳಿ ಈ ಎರಡು ಒಂದು ಘಟಕವನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳಿರುವಂಥ ಒಂದು ನಿಮಗೆ ಇದು ಘಟಕ ಪರೀಕ್ಷೆ. ಸೂಚನೆಗಳು ಆಲ್ರೆಡಿ ನೀವೆಲ್ಲ ಪ್ರಥಮ PUCಯಲ್ಲಿ ಎಲ್ಲ ತಿಳ್ಕೊಂಡು ಬಂದಿರ್ತೀರಿ. ಸೊ ಈಗ ನೇರವಾಗಿ ನಾನು ಭಾಗ ಹೇಗೆ ಹೋಗ್ತೀನಿ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ನಿಮಗೆ 3 ಕೊಟ್ಟಿದ್ದಾರೆ. ಎಷ್ಟ್ರೀ 3. ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತುಶಾಹಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಅಂತ ನಾನು ಹೇಳಬಲ್ಲೆ. ಪೋರ್ಚುಗೀಸ್ರ, ಬ್ರಿಟಿಷರ, ಡಚ್ರ, ಅರಬ್ರ ಅಂಥೇಳಿ ನಾವು ಕಮೆಂಟ್ ಮೂಲಕ ತಪ್ಪದೇ ನನಗೆ ಕಮೆಂಟನ್ನು ಮಾಡಿ. ಯಾರೆಲ್ಲ ಸೋಷಿಯಾಲಜಿ ತೊಗೊಂಡಿರುವಂಥ ವಿದ್ಯಾರ್ಥಿಗಳು, ಯಾವ ವರ್ಷವನ್ನು ಜನಸಂಖ್ಯಾ ವಿಭಾಜಕ ವರ್ಷವೆಂದು ಪರಿಗಣಿಸಲಾಗಿದೆ? ಹೋದ ವರ್ಷ ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಕ್ವಶನ್ ಕೇಳಿದರೆ ಇದು ಇಂಪಾರ್ಟೆಂಟ್ ನಿಮಗೆ ಬರ್ತದೆ ಎಕ್ಸಾಮ್ಗೆ. 1921, 1931, 1921, 2021 ಅಂಥೇಳಿ 4 ಆಯ್ಕೆ ಕೊಟ್ಟಿದೆ. 4ರಲ್ಲಿ ಯಾವುದು ಅಂಥೇಳಿ ತಿಳಿಸಿ. ಈ ಕೆಳಕಂಡವುಗಳಲ್ಲಿ ಇಂಡೋ ಆರ್ಯನ್ ಕಾಲದಲ್ಲಿ 3 ಶ್ರೇಣಿ ವ್ಯವಸ್ಥೆಗಳಿದ್ವು, ಕ್ರಮವಾಗಿ ಗುರುತಿಸಿ. ಯಾವುದು ಅಂತಂದರೆ, ಬ್ರಾಹ್ಮಣ, ರಾಜನ್, ವೇಶ್ಯನ, ರಾಜನ್, ಬ್ರಾಹ್ಮಣ, ವೇಶ್ಯ, ವೇಶ್ಯ, ಬ್ರಾಹ್ಮಣ, ರಾಜನ್ಯ, ವೇಶ್ಯ, ಬ್ರಾಹ್ಮಣ. ಈ 4ರಲ್ಲಿ ಯಾವುದು ಒಂದಿದೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದರ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋ ಬಂದೇ ಬರ್ತದೆ. ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋಗೋಣ. ಬಿಟ್ಟ ಸ್ಥಳ ನೋಡಿ. ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಇಲ್ಲಿ ಆವರಣದಲ್ಲಿ ಉತ್ತರಗಳನ್ನು ಆಲ್ರೆಡಿ ನಿಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಈ ಆವರಣವನ್ನು ನೋಡಿಕೊಂಡು ಈ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಭಾರತದ ಪ್ರಾಚೀನ ಎಷ್ಟು ಸಾರಿ ಕೇಳಿದ್ದಾರೆ, ಎನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿದೆ, ಇಂಪಾರ್ಟೆಂಟ್ ನಿಮಗೆ ಬರ್ತದೆ, ನೆನಪಿರಲಿ. ದ್ವಿಜ ಎಂದರೇನು ಬರೀರಿ. 2011 ಜನಗಣತಿ ಪ್ರಕಾರ ಕರ್ನಾಟಕ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆ. ಈ 3 ಪ್ರಶ್ನೆಗಳು ಇಂಪಾರ್ಟೆಂಟ್ ನೋಡ್ರಪ್ಪ, ನಿಮಗೆ ಎನ್ಯುವಲ್ ಎಕ್ಸಾಮ್ಗೆ ಬರ್ತವೆ, ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಹೊಂದಿಸಿ ಬರೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ 3 ಅಂಕ ಇದೆ. ಹೊಂದಿಸಿ ಬರೆಯಲ್ಲಿ ಎಷ್ಟು ಅಂಕ ಇದೆ? 3 ಅಂಕ ಇದೆ. ಭಾಷಾ ಸಮೀಕ್ಷೆಯೇ, B ಡೆಮೋಸ್, C ಶ್ವೇತಾಂಬರ ಅಂಥೇಳಿ. ಸೊ ಹಾಗಾದರೆ ಉತ್ತರವನ್ನು ಇಲ್ಲಿ ನೋಡ್ತಾ ಹೋದಾಗ ಈ 3 ಆಯ್ಕೆಗಳಿಗೆ ಯಾವೆಲ್ಲ ಉತ್ತರ ಆಗ್ತವೆ ಅಂದರೆ, ಆಯ್ಕೆಗಳು ನೋಡಿ: ಜನರು, ಜೇನನಲ್ಲಿರುವ ಪಂಗಡ, ಗ್ರಿಯರ್ಸನ್, ಕ್ರಿಶ್ಚಿಯನ್ ಅಂಥೇಳಿ. ಈ 4ರಲ್ಲಿ 3 ಈ ಕೊಟ್ಟಂಥ ಆಯ್ಕೆಗಳಿಗೆ ಉತ್ತರ ಆಗಿರ್ತವೆ. ಇನ್ನು ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ನೀವೆಲ್ಲರೂ ಉತ್ತರಿಸಬೇಕು. ಎಷ್ಟ್ರೀ? ಒಂದು ಪದ ಆಗಿರ್ಬೋದು ಅಥವಾ ಒಂದು ವಾಕ್ಯ ಆಗಿರ್ಬೋದು, ಅದನ್ನು ನೀವೇನು ಮಾಡಬೇಕು? ಉತ್ತರಿಸಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಗಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ಹಿಂದೂ ಎಂಬ ಪದವನ್ನು ಪರಿಚಯಿಸಿದ್ರು. ಹೋದ ವರ್ಷವೂ ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ, 2025 ಕೇಳಿದ್ನ. ಲಿಂಗಾನುಪಾತ ಎಂದರೇನು? ಇವು ಡೆಫಿನಿಷನ್ ಕೊಡಬೇಕು, ಇವುಗಳ ಅರ್ಥವನ್ನು ನೀವು ಕೊಡಬೇಕಾಗ್ತದೆ, ಹೌದಾ? ನೋಡಿ ನೆಕ್ಸ್ಟು ಇಲ್ಲಿ 2 ಅಂಕ ಇದ್ದರೆ, ಇನ್ನು ಭಾಗ Bಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ 2, 2, 4 ಅಂದರೆ 4 ಅಂಕಗಳಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು ಉತ್ತರಿಸಬೇಕು 2-3 ವಾಕ್ಯದಲ್ಲಿ. 2 ದ್ರಾವಿಡ ಭಾಷೆಗಳನ್ನು ಬೇಕಾದಲ್ಲಿ 2 ಮಾತ್ರ ಬರೆಯಿರಿ. ರಾಷ್ಟ್ರೀಯ ಭಾವೈಕ್ಯತೆಯ 2 ಸವಾಲುಗಳನ್ನು ಬರೆಯಿರಿ. ರಾಷ್ಟ್ರೀಯ ಭಾವೈಕ್ಯತೆ 2 ಸವಾಲುಗಳಿದ್ದಾವೆ, ಅವು ಯಾವ್ಯಾವು ಅಂಥೇಳಿ ಬರೀರಿ. ಇನ್ನು ಲಿಂಗಾನುಪಾತ ಅಸಮತೋಲನವಿರುವ ಕರ್ನಾಟಕದ 2 ಜಿಲ್ಲೆಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ಲಿಂಗಾನುಪಾತ ಅಸಮತೋಲನವಿರುವ ಕರ್ನಾಟಕದ ಯಾವುದಾದ್ರೂ 2 ಜಿಲ್ಲೆಗಳು ಯಾವ್ಯಾವು ಅಂಥೇಳಿ. ಇನ್ನು ಭಾಗ Cಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 15 ವಾಕ್ಯಗಳು ಉತ್ತರಿಸಬೇಕು. 5 ಅಂಕದ ಪ್ರಶ್ನೆ ಇದು. 2 ಕೊಟ್ಟಿದ್ದಾರೆ, ಚಾಯ್ಸಿಂಗ್ ಅಂತಲೇ ತಿಳ್ಕೊರಿ, ಏನಾರು ತಿಳ್ಕೊರಿ. ಬಟ್ 2 ಪ್ರಶ್ನೆ ಒಂದನ್ನು ಉತ್ತರಿಸಿ. ಡಾಕ್ಟರ್ BS ಗುಹಾರ್ ಅವರ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ. ಅವ್ರು ವರ್ಗೀಕರಣ ಮಾಡ್ತಾರೆ, ಅದು ಹೇಗೆ ಅಂತೇಳಿ ವಿವರಣೆಯನ್ನು ಕೊಡಿ.
ತದನಂತರ 14 ರಾಷ್ಟ್ರೀಯ ಜನಸಂಖ್ಯಾ ನೀತಿ ಅಂದರೆ 2000ದ ಉದ್ದೇಶಗಳನ್ನು ಬರೀರಿ, ಅದಕ್ಕೆ ಅಂತ ಒಂದು ಸೀಮಿತ ಉದ್ದೇಶಗಳನ್ನು ಒಳಗೊಂಡಿದೆ, ಅವುಗಳನ್ನು ಬರೀರಿ ಅಂತ ಹೇಳ್ತಾರೆ. ಇನ್ನು ಭಾಗ ಡಿ ಕೊನೆಯ ವಿಭಾಗಕ್ಕೆ ಬರ್ತೀನಿ. ಇಲ್ಲಿ 10 ಅಂಕದ ಒಂದು ಪ್ರಶ್ನೆಯನ್ನು ಕೊಡ್ತಾರೆ, 2 ಕೊಟ್ಟಿದ್ದಾರೆ, 2ರಲ್ಲಿ 1ಅನ್ನು ಬರೀರಿ. ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 30 ವಾಕ್ಯಗಳಲ್ಲಿ ಉತ್ತರಿಸ್ಬೇಕು. ಎಷ್ಟ್ರಿ? 30 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ವಿವರಿಸಿ. ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ವಿವರಿಸಿ. ಜನಸಂಖ್ಯಾಶಾಸ್ತ್ರ ಎಂದರೇನು? ಭಾರತದ ಜನಸಂಖ್ಯೆ ಶಾಸ್ತ್ರೀಯ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಕೊಡ್ತಾರೆ. ಹಾಗಾದರೆ ನೀವು ಆ ಒಂದು ಚಿತ್ರಣವನ್ನು ಕಣ್ಮುಂದೆ ತೆಗೆದುಕೊಂಡು ಯಾವ ರೀತಿ ಭಾರತ ಜನಸಂಖ್ಯೆ ಶಾಸ್ತ್ರ ಒಳಗೊಂಡಿದೆ ಅನ್ನೋದನ್ನು ಉತ್ತರ ಕೊಡಬೇಕು ಆಗ್ತದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಮುಂದೆ ನಿಮಗೆ ಸಣ್ಣದೊಂದು ಮಾಹಿತಿಯನ್ನು ಕೊಡ್ತೀನಿ ನೋಡಿ. ಬ್ಲೂ ಪ್ರಿಂಟ್ ಫಾರ್ ಸೆಕೆಂಡ್ PUC ಫಸ್ಟ್ ಯೂನಿಟ್ ಟೆಸ್ಟ್ ಅಂತ ಹೇಳ್ತಾರೆ. ಈ ಪ್ರಥಮ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ. ಕಾಂಟೆಂಟ್ ಏನು ಹೇಳ್ತದೆ? ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ ಅಂಥೇಳಿ ಅಧ್ಯಾಯದ ಮೇಲೆ ಕೊಟ್ಟಾಗ ರಿಮೆಂಬರ್, ನೀವು ನೆನಪು ಮಾಡಿಕೊಂಡು ಇಲ್ಲಿ ಬಹು ಆಯ್ಕೆ ಇದೆ, 1 ಅಂಕ ಪ್ರಶ್ನೆ ಇದೆ, ಲಾಂಗ್ ಕ್ವಶನ್ ಇದೆ, ಅತಿ ದೊಡ್ಡ ಲಾಂಗ್ ಆಗಿರುವಂಥ ಕ್ವಶನ್ನು, ಅಂಡರ್ಸ್ಟ್ಯಾಂಡಿಂಗ್, ಇಲ್ಲೆಲ್ಲ ಅವುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ರಿಮೆಂಬರ್ಗೆ 19 ಅಂಕ, ಅಂಡರ್ಸ್ಟ್ಯಾಂಡಿಂಗಿಗೆ 14, ಅಪ್ಲಿಕೇಬಲ್ ಅಂದರೆ ಅಪ್ಲಿಕೇಶನ್, ನೀವು ಒಂದು ಅಪ್ಲೈ ಮಾಡುವಂಥದ್ದು, ಸ್ಕಿಲ್ 5 ಅಂಕ. ಒಟ್ಟು ನಿಮಗೆ ಇಲ್ಲಿ 45 ಅಂಕ ಅಥವಾ 47 ಅಂಕಕ್ಕೆ ಸಂಬಂಧಪಟ್ಟ ಲೆವೆಲನ್ನು ನೋಡ್ತಾ ಹೋದಾಗ ಈಸಿ 40% ಇದೆ, ಆ್ಯಾವ್ರೇಜ್ 40% ಇದೆ, 20% ಡಿಫಿಕಲ್ಟ್ ಇದೆ, 100% ನಿಮಗಿಲ್ಲಿ ಇರುವಂಥದ್ದು ವೇಟೇಜು. ಇನ್ನು ಇಲ್ಲಿ ವೇಟೇಜ್ ಫಾರ್ ಅಬ್ಜೆಕ್ಟಿವ್ ಅಂತ ಹೇಳ್ತಾರೆ. ರಿಮೆಂಬರ್ 40% ಇದೆ, ಅಂಡರ್ಸ್ಟ್ಯಾಂಡಿಂಗ್ 30% ಇದೆ, ಅಪ್ಲಿಕೇಶನ್ ಅಂತ ಹೇಳ್ತೀವಿ 20%, ಸ್ಕಿಲ್ 10%. ವೇಟೇಜ್ ನೀವು ಅದರ ಒಂದು ಯಾವ ರೀತಿ ಕ್ವಾಂಟಿಟಿ ಕೊಡ್ತೀರಿ ಅನ್ನೋದ್ರ ಮೇಲೆ ಹೋಗ್ತದೆ. ಇನ್ನು ಟೈಪ್ ಆಫ್ ಕ್ವಶನ್ ಬರ್ತವೆ, ನಂಬರ್ ಆಫ್ ಕ್ವಶನ್ಸ್ ಬರ್ತವೆ, ಮಾರ್ಕ್ಸ್ ಅಂತ ಬರ್ತವೆ. ಸೀರಿಯಲ್ ನಂಬರ್ 1ರಲ್ಲಿ MCQ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ ಇದೆ, 1 ವರ್ಡ್ 1 ಸೆಂಟೆನ್ಸ್ ಇರುವಂಥ ಕ್ವಶನ್ಗಳದು. ಹೊಂದಿಸಿ ಬರೀ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು. ಇಲ್ಲಿ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. 8 ಪ್ರಶ್ನೆಗಳು ನಿಮಗೆ ಈ 3 ವಿಭಾಗದಲ್ಲಿ ಬರ್ತವೆ, 8 ಅಂಕ ಸೀಮಿತವಾಗಿದೆ. ನೆಕ್ಸ್ಟ್ ನಾನು ಬರ್ತೀನಿ. ಮ್ಯಾಚ್ ದ ಫಾಲೋವಿಂಗ್ನಲ್ಲಿ 1 ಕ್ವಶನ್ ಮಾತ್ರ ಇರ್ತದೆ ಕಂಪಲ್ಸರಿ ಈ ಅಧ್ಯಾಯಕ್ಕೆ, ಆ್ಯನ್ಯುವಲ್ ಎಕ್ಸಾಮ್ಗೆ. ಅಲ್ಲಿ 3 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ, 3 ಅಂಕ ಸೀಮಿತವಾಗಿದೆ. Essay 2 ಅಂದರೆ 2 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ ನಿಮಗೆ 2 ಅಥವಾ 3 ಕ್ವಶನ್ಗಳು ಬರ್ತವೆ. ತದನಂತರ ಅದು 4ರಿಂದ 6 ಅಂಕಗಳನ್ನು ಒಳಗೊಂಡಿರ್ತದೆ. ಹಾಗಾಗಿ ನೀವು ನೆಕ್ಸ್ಟು ಲಾಂಗ್ ಕ್ವಶನ್ ಆಗಿರುವಂಥ 5 ಅಂಕವನ್ನು ಗಮನಿಸ್ತಾ ಹೋದಾಗ ಇಲ್ಲಿ 10 ಅಥವಾ 5 ಅಂಕ ಬರುವಂಥ ಸಾಧ್ಯತೆ ಇರ್ತದೆ. ಇನ್ನು ಕೊನೆಯದು ಲಾಂಗ್ ಕ್ವಶನ್ನು ಇಸ್ಸೈ ಟೈಪ್ ಅಂತ ಕರಿತೀವಲ್ಲ, ಅಲ್ಲಿ 1ರಿಂದ 2 ಪ್ರಶ್ನೆಗಳು ಬರ್ತವೆ, 10ರಿಂದ 20 ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇರ್ತದೆ. ಟೋಟಲು 13ರಿಂದ 14 ಕ್ವಶನ್ ಬರ್ತವೆ. ಘಟಕವನ್ನು ಆಧಾರವಾಗಿ ನೋಡ್ತಾ ಹೋದಾಗ ನಿಮಗಿಲ್ಲಿ 30 ಮಾರ್ಕ್ಸನ್ನು ಈಗ ಕೊಟ್ಟರೆ 47 ಅಲ್ಲಿ ಸೀಮಿತವಾಗಿರುವಂಥ ಅಂಕಗಳು. ಸೊ ಇಷ್ಟು ನಿಮಗೆ ಬ್ಲೂ ಪ್ರಿಂಟನ್ನು ಕೊಟ್ಟು ಭಾಳ ಒಳ್ಳೆಯ ರೀತಿಯಂಥ ಕೆಲಸವನ್ನು ಮಂಡಳಿ ಮಾಡ್ತಾ ಇದೆ. ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿರುವಂಥ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ಟೈಪ್ ಮಾಡಿ. ಜೊತೆಗೆ ಮತ್ತಾವ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.